ಕಟ್ಟಪ್ಪ ಕಟ್ಟಪ್ಪ ಕಟ್ಟಪ್ಪ, ಅಷ್ಟೊಂದು ಸುತ್ತಿಗೆ ಏಟುಗಳನ್ನು ತಿಕ್ಕದ ಮೇಲೆ ಬಿಡುತ್ತಿದ್ದರೆ ಹೇಗೆ ತಡೆದುಕೊಳ್ಳುತ್ತದೆ ಆ ಮಿಕ? ತಲೆ ಕೆರ್ಕನಕ್ಕೆ ಕೂದ್ಲಿಲ್ಲ, ಬೇರೆ ಎಲ್ಲಾದ್ರೂ ಕೆರ್ಕ. ಇಲ್ಲಿ ನಿನ್ ಗಂಡಗೆ ಐ ಲವ್ ಯು ಅಂತ ಹೇಳಿ ರೋಸ್ ಕೊಡ್ತಾ ಇದೀಯಲ್ಲ ಯಾಕ ರೇಷ್ಮಕ್ಕ? ಅಲ್ಲಿ ಅವನಿಗೆ ಏನೇ ಕೊಟ್ಟೆ? ಒಳ್ಳೆ ಡ್ರಮ್ ಬಾರಿಸ್ತವನಲ್ಲಿ ನಿನ್ ಮಕ್ಕಕ್ ಸಣ್ಣ ಹುಡುಗರು ಸಗಣಿ ಅಕ್ಕ. ಈ ವಿಡಿಯೋ ನಾನು ಹುಡುಗಂಗೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಚಟ ತರಕ್ ಅಪ್ಲೋಡ್ ಮಾಡಿಯಾ? ಏನ್ ಹಂಗ್ ನೋಡ್ತಿದ್ಯಾ? ಮತ್ತೆ ಹೆಂಗ್ ನೋಡ್ಬೇಕು? ಹಿಂಗ್ ನೋಡ್ಬೇಕಾ, ಹಿಂಗ್ ನೋಡ್ಬೇಕಾ, ಇಲ್ಲ ಹಿಂಗ್ ನೋಡ್ಬೇಕಾ? ಹೆಂಗ್ ನೋಡ್ಬೇಕು? ಐ ಮಿಸ್ ಯು. ಅಯ್ಯ ನಿನ್ ಮಿಸ್ಸಿಗ್ ನಾನ್ ಸಗಣಿ ತಿಂತೀರನ್ರ ಹುಚ್ಮುಂಡೆವ. ಕ್ಲಿಕಾ ಮುಚ್ಕೊಂಡ್ ಸ್ಕೂಲಿಗೆ ಹೋಗು. ಊರಲ್ಲಿದ್ರೆ 10 ರೂಪಾಯಿ ದುಡಿಯಕ್ಕಾಗಲ್ಲ, ಬೆಂಗಳೂರಿಗೆ ಹೋದ್ರೆ 10 ರೂಪಾಯಿ ಉಳ್ಸಕ್ಕಾಗಲ್ಲ. ಏನ್ ಮಾಡೋದೀಗ? ಹೋಗಿ ಯಾರ್ದಾರು ಶಾಟ್ ಆತೇರಿ. ಒಂದ್ ಲೈಕ್ ಮಾಡ್ರಿ, ಒಂದ್ ಫಾಲೋ ಮಾಡ್ರೋ ಶಿಷ್ಯಂದ್ರ. ಎಲ್ಗೆ? ಅಕ್ಕನ್ ಮನೆಗೆ. ಏಕೆ? ಮೊಸರಿಗೆ ಹೆಪ್ಬೇಕಿತ್ತು. ಏನ? ಮೊಸರು ಗೆಪ್ತರಕ್ಕೆ ನೆಲ್ಮಂಗ್ಲೈನ್ ಕೋರ್ಮಂಗ್ಲಕ್ಕೆ? ಬಸ್ ಫ್ರೀ ಅಲ್ವಾ? ಫ್ಲೈಟ್ ಏನಾರ ಫ್ರೀ ಬಿಟ್ಬಿಟ್ರೆ ಕೊರಿಯಾದಲ್ಲಿ ಕೊತ್ಮೀರಿ, ಬೆಲ್ಜಿಯಂ ಅಲ್ಲಿ ಬೆಳ್ಳುಳ್ಳಿ, ಇಂಗ್ಲೆಂಡ್ ಅಲ್ಲಿ ಹಿಂಗ್ ತರನ ಅಂತೆಲ್ಲ ಹೊಟ್ಬಿಡ್ತಿದ್ಲನಪ್ಪ. ಹಾ ಇಲ್ಲೇ ಬಾ ನಮ್ ದೋಸ್ತ್ ಹೊಂಟನ್ ಫಾರನ್ ಲಿಂದು, ಅವನಿಗೆ ಇಂಗ್ಲಿಷ್ ದಾಗೆ ಮಾತಾಡ್ ನೋಡ ಈಗ ಹೇಳತ್ತೆ. ವಾಟ್ಸಪ್ ಬ್ರೋ? ನೋ ಫೇಸ್ಬುಕ್. ಹುಚ್ಚಿದನಿಗೆ ಅನ್ಪಡ್ ಅಂತವನೇ. ಇನ್ಸ್ಟಾಗ್ರಾಮ್ ಬ್ರೋ. ನಾನ್ ಯಾರೋ 10 ಜನ ಜೊತೆ ಮಲ್ಗಿ ಏಡ್ಸ್ ಬಂದವನಲ್ಲ ಕಣೋ. ನಾನ್ ಮಲ್ಗಿರೋ 10 ಜನನು ಏಡ್ಸ್ ಬಂದಿರವ್ರೆ. ಯಾರಿದು ಏಡ್ಸ್ ರೋಗಿ? ಬಂದಿರೋ HIV ಏಡ್ಸ್ ಕಾಯಿಲೆನೇ ಒಳ್ಳೆ PhD ಮಾಡಿ ಡಾಕ್ಟರೇಟ್ ತಗೊಂಡಿರೋ ರೇಂಜ್ ಬಿಲ್ಡಪ್ ಕೊಡ್ತಾವ್ ವಿಡಿಯೋ ಮಾಡ್ಕೊಂಡು. ಇರೋದ್ ಬಳಸಿ ಏಡ್ಸ್ ತೊಲಗಿಸಿ. ಅಲ್ಲ ಇದು ನೀನೇ ಬಳಸಿದಿದ್ರೆ 10 ಜನ ಏಡ್ಸ್ ರೋಗಿಗಳ ಜೊತೆ ಮಲ್ಕೊಳ್ಳೋ ಮುಂಚೆ ನೀನೇ ಏಡ್ಸ್ ನ ತೊಲಗಿಸಬಹುದಾಗಿತ್ತಲ್ಲ. ಓ ಎಕ್ಸ್ಪೆರಿಮೆಂಟಲ್ ಲೈಫ್ ಬರುತ್ತಾ ಇಲ್ವಂತ ಟೆಸ್ಟ್ ಮಾಡ್ತಿದ್ದ. ಎಲ್ಲರಿಗೂ ಏಡ್ಸ್ ದಿನದ ಶುಭಾಶಯಗಳು. ಅದೇನ್ ಉಗಾದಿನ, ದಸರಾ, ದೀಪಾವಳಿನ ನಾಡಿನ ಸಮಸ್ತ ಜನತೆಗೆ ಏಡ್ಸ್ ದಿನದ ಶುಭಾಶಯಗಳು. ಶುಭ ಕೋರುವವರು ಇಂತಿ ನಿಮ್ಮ ಪ್ರೀತಿ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ಆಗಿ ವಿಶ್ ಮಾಡಕ್ಕೆ. ನೀನೊಬ್ಬಂಗೆ ಏಡ್ಸ್ ಬಂದೈತೆ ಅಷ್ಟೇ, ನೀನೊಬ್ಬ ಏಡ್ಸ್ ಹೋಗಿ ಇನ್ನತ್ರ ಮಡಿಕೋ, ಊರಲ್ಲಿ ಇರೋರಿಗೆಲ್ಲ ಆಡ್ಸ್ಬೇಡ. ಆದ್ರೂ ಐ ಲೈಕ್ ಯುವರ್ ಪಾಯಿಂಟ್. ಯಾಕಂತ ಅಂದ್ರೆ ಅದನ್ನ ಬಳಸದೆ ಹೋದ್ರೆ ಏಡ್ಸ್ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಂತ ಎಡ್ಬಿಡಂಗಿ ನನ್ ಮಕ್ಳು ಉಡ್ಕೊಂಡ್ಬಿಡ್ತಾರೆ. ಅದ್ರ ಬದಲು ನೀವು ಅದನ್ನ ಬಳಸದೆ ಬೆಸ್ಟ್. ಬಳಸದೆ ಬೆಸ್ಟ್ ಅಂತ ಹೇಳಿದೆ ತಡ, ಆಗ್ಲೇ ಎತ್ಕೊಂಡು ಮುತ್ ಕೊಡ್ತಾವಳೆ. ಅಲ್ಲ ಇವಮ್ಮ ಅದನ್ನೇನಾದ್ರೂ ಆಜ್ಮಲ ಪ್ಯಾಕೆಟ್ ಅಂದ್ಕೊಂಡೋಳ, ಏನ್ ಕತೆ ಬಾಯ ಹತ್ರ ಎಲ್ಲ ಮಡಿಕತ್ತವಳೆ. ಕೆಲವ್ರು ಹಿಂಗೆ ಪ್ರೈವೇಟ್ ಆಗಿರ್ಬೇಕಾದ್ರೆ ಪಬ್ಲಿಕ್ ಮಾಡ್ಕೋತಾರೆ, ಪಬ್ಲಿಕ್ ಅಲ್ಲಿ ಇರ್ಬೇಕಾದ್ರೆ ಪ್ರೈವೇಟ್ ಮಾಡ್ಕೋತಾರೆ, ಒಳಗಡೆ ಹಾಕಬೇಕಾದ್ರೆ ಮೇಲೆ ತೋರಿಸ್ತಾರೆ, ಮೇಲ್ಗಡೆ ಹಾಕಬೇಕಾದ್ರೆ ಬಿಚ್ಚಿಟ್ಟು ಮನೇಲಿ ಇಟ್ಬಿಡ್ತಾರೆ. 4 ಗೋಡೆ ಮಧ್ಯೆ ನಡೆದಿರೋ 4 ಗೋಡೆ ನೋಡ್ಲಿ ಅಂತ ಅನ್ಬಿಟ್ಟು ಊರ್ ಬಾಗ್ಲು ಮಾಡ್ಕೋತಾರೆ. ಹಿಂಗಾದ್ರೆ ಬದುಕು ತುಂಬಾ ಡಿಫಿಕಲ್ಟಿ. ಭಗವಂತ ಈ ಸರಿ IPL ಅಲ್ಲಿ RCB ಕಪ್ ಹೊಡೆದ್ ನಾ ಕಣ್ ತುಂಬಾ ನೋಡ್ಕೊಂಡು ನಾನೇ ಇಂಡಿಗೋ ಏರೋಪ್ಲೇನ್ ಅಲ್ಲಿ ಎಕಾನಮಿ ಸೀಟ್ ಬುಕ್ ಮಾಡ್ಕೋಬತ್ತೀನಿ. ಅಲ್ಲಿವರೆಗೂ ನೀವು ಎಷ್ಟೇ ಕಾಟ ಕೊಡಲ್ಲ, ನಾನಂತೂ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಲ್ಲ. ನಿಮ್ ಎದೆ ಮೇಲೆ ಮಣ್ಣಿಳಿಯ. ಕಷ್ಟಪಟ್ಟು ಕೈಲಿ ದುಡಿಯಕ್ ಆಗ್ತಿಲ್ಲ ನನ್ ಮಕ್ಳು ಏನೋ ಹೇಳ್ತಾವ್ರೆ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಬರ್ರಿ. ಹಾಯ್ ಗಾಯ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಇದೆ ಕಿತ್ತಿ ಮತ್ತೆ ನಾನು ಪ್ರಮೋಟ್ ಮಾಡ್ತಿದ್ದೀವಿ, ಅದೇ ತರ ಪ್ರಮೋಟ್ ಇದು ಕೂಡ ಹೇಳಿ ಅಂತ. ಸುಮ್ಮನೆ DM ಅಲ್ಲಿ ವೇಸ್ಟ್ ಮೆಸೇಜ್ ಆಗ್ತಿದ್ರೆ ಅದ್ರ ಬದಲು ಪ್ರಮೋಟ್ ಎಲ್ಲಾ ತರ ಪ್ರಮೋಟ್ ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ನಕ್ಕನ್ ತಿಕ್ಕಾಪಕ್ಷಿ ದುಡಿಯಕ್ಕಾಗಲ್ಲ ಈ ಬಡ್ಡೆ ತವಕ್ಕೆ. ಯಾರೋ ಕಂಡವ್ರದ ಐಡಿ ಇಸ್ಕೊಂಡ್ಬಿಟ್ಟು 20,000 ಡೀಲ್ ಮಾಡ್ಕೊಂಡು ಅವ್ರು ಕಷ್ಟಪಟ್ಟು ಬೆಳೆಸಿದ್ನ ಬರೀ 92,000 ಇಸ್ಕೊಂಡು ಐಡಿ 8,000 ಮಾತ್ರ ಅವನು ಗೇನ್ ಮಾಡ್ಕೊಂಡು, ನೀವು ಪ್ಯಾಕರ್ ದುಡ್ಗಳು ಅದೇಂತ ಫಾಲೋ ಮಾಡಿರೋ ಗೊತ್ತಿಲ್ಲ, ಏನ್ ಟ್ಯಾಲೆಂಟ್ ಐತಿ ಇದಕ್ಕೆ ಅಂತ ಗೊತ್ತಿಲ್ಲ, ನೀವು ಹೋಗಿ ಫಾಲೋ ಮಾಡಿ ಹಾಕ್ಬಿಟ್ಟಿರ. ಇವನಿಗೆ ದಂಧೆ ಬಿಸ್ನೆಸ್ ಮಾಡ್ಕೊಂಡ್ ಕೂತಾನೆ, ವಿಡಿಯೋ ಮಾಡಿ ಹಾಕಂತಾನೆ ಡೈರೆಕ್ಟ್ ನಾನು ಪ್ರಮೋಟ್ ಮಾಡ್ತೀನಿ ನಾನು ಅಂತ. ಅದ್ರಲ್ಲಿ ಅಕ್ಕಯ್ಯ ಅವಳಿಗೆ ಫಾಲೋವರ್ಸ್ ಇಂಪಾರ್ಟೆಂಟ್ ಅಲ್ವಂತೆ. ಅವಳು ಬಾಯಲ್ಲೇ ಹೇಳಿರೋದು, ರೆಕಾರ್ಡ್ ಬೇಕಾದ್ರೆ ಇದನ್ನ ಹತ್ರ ಬಿಡ್ತೀನಿ. ಬೇಕು ಅಂತಂದ್ರೆ ಈ ವಿಡಿಯೋಗೆ ಹೆಂಗ್ ರೀಚ್ ಕೊಡ್ತೀರೋ ಹಂಗೆ. ಅವಳಿಗೆ ಆ ಫಾಲೋವರ್ಸ್ ಇಂಪಾರ್ಟೆಂಟ್ ಅಲ್ವಂತ, ನೀವು ದುಡಿಬೇಕಂತ ಅವಳು, ದುಡ್ಡು ಇಂಪಾರ್ಟೆಂಟ್ ಅಂತೆ. ಸರಿನಾ? ಈಗ ಯಾರೇ ನನ್ನ ಮಕ್ಳಿಗೆ ಕೊಲಾಬ್ ಗಿಲಾಬ್ ಕೂಡ ನೋಡ್ಕೊಳ್ರಿ, ಇದು ಅವ್ರು ಕಷ್ಟಪಟ್ಟು ಬೆಳೆಸಿರೋ ಐಡಿ ಅಲ್ಲ. ಬಾಟಮ್ ಇಂದ ಬಂದಾರ ಅಂತವ್ರಿಗೆ ಮಾಡಿಸಿ ಅಂತವ್ರಿಂದ ನಿಮಗೆ ಕ್ಲಿಕ್ ಆಗುತ್ತೆ, ನೀವೇನೇ ಮಾಡ್ಸೋರು. ಇಂಥವ್ರ ಕೊಟ್ರೆ ಉಂಡ್ಕೊಂಡು ಹೋಗ್ಬಿಡ್ತೀರಾ. ನಿಜ ಹೇಳಿದಕ್ಕೆ ನಿಮ್ಗೆ ತಿಕ್ಕ ಉರ್ದೋಯ್ತಾ?
ಬಂಗಾರ ರೇಟ್ ಕಡಿಮೆ ಆದ ಮೇಲೆ ನಮ್ಮ ಅಣ್ಣನ್ ನೋಡು, ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು ಈ ನೋಡ ಮನ್ಸಲ್ಲಿ ಇಟ್ಕೊಂಡು ಹೇಗ್ ನೊಂದು ಬೆಂದು ಕಂಗಾಲಾಗಿತ್ತ ನೋಡು. ಟ್ರೋಲರ್ಸ್ ಎಲ್ಲ ನಂಗೆ ಇದಕ್ ಸಮಾನ ಏನ್ ಹೇಳ್ರಿ, ನನ್ ಟ್ರೋಲರ್ಸ್ ಎಲ್ಲ ಇದಕ್ ಸಮಾನ, ನನಗ್ ಬೆಳ್ಸೋರ್ ಏನಿದ್ರು ಇದಕ್ಕೆ ಸಮಾನ. ಮುಖದ ಮೇಲೆ ಕರೆಕ್ಟ್ ಆಗಿ ಮೀಸೆ ಬಂದಿಲ್ಲ, ತರ್ಡ್ ಸುತ್ತ ಕರೆಕ್ಟ್ ಆಗಿ ಶಾಟ ಬಂದಿಲ್ಲ, ಭಾಷಾ ಪಾರು ಅಂತ ಬಿಲ್ಡಪ್ ಬೇರೆ. ಚೇಷ್ಟ ಬಡತ್ತವ, ಅಪ್ಪಿ ತಪ್ಪಿ ಟ್ರೋಲರ್ಸ್ ಹತ್ರ ಸಿಕ್ಕಾಕ್ಬಿಟ್ಟಿರ, ಥೌಳ್ ಬೀಜ ಕಿತ್ತಾಕ್ಬಿಟ್ಟು ಬಾಂಡ್ಲೆಲ್ಲ ಹಾಕ್ಬಿಟ್ಟು ರೋಸ್ಟ್ ಮಾಡ್ಬಿಡ್ತಾರೆ. ತಿಗಾ ಮುಚ್ಕೊಂಡು ಮನೆಗೆ ಹೋಗ್ಬಿಟ್ಟು ಆರ್ಲಿಕ್ಸ ಕಂಪನಿ ಕುಡ್ಕೊಂಡು ತಿಕ್ಕಾ ದಬಾಕೊಂಡು ಮಲ್ಕೊಳ್ಳಿ ತಲಾಟೆ ತುಳುಗಳ. ಆಯ್ತನಮ್ಮ ಅಡಿಗೆ? ಆಯ್ತತ್ತೆ, 5 ನಿಮಿಷ ಅನ್ನಕ್ಕೆ ಇಟ್ಟಿದ್ದೀನಿ. ಆಯ್ತು ಅಡ್ಗೆ. ಇದೇನ್ ಸಣ್ಣ ಕುಕ್ಕರ್ ಅಲ್ಲಿ ಅನ್ನ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲಮ್ಮ ಕುಕ್ಕರ್ ಅನ್ನನ, ಪಾತ್ರೆನ ಅನ್ನ ಮಾಡು. ಸರಿ ಅತ್ತೆ, ಆಯ್ತು. ಸಣ್ಣ ನೀರ್ ತಗೊಂಡ್ ಬಾ ಕುಡಿಯಕ್ಕೆ. ತಗೊಳ್ಳಿ ಅತ್ತೆ ನೀವು. ಇದೇನಮ್ಮ ಲೋಡ್ಕ ನೀರ್ ಕೊಡ್ತಾ ಇದೀಯಾ? ನಮ್ಮನೇಲಿ ಯಾರು ಲೋಡ್ಕ ನೀರ್ ಕುಡಿಯಲ್ಲಮ್ಮ, ಚೊಂಬಲ್ ನೀರ್ ಕೊಡ್ಬೇಕು. ನೀರ್ ಕಲ್ಸಿದಾರೋ ಏನೋ. ಸರಿ ಅತ್ತೆ, ಆಯ್ತು. ಚೊಂಬಲೆ ತಗೊಂಡ್ಬರ್ತೀನಿ. ಅತ್ತೆ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ನಾನು ಕರೆಕ್ಟ್ ಆಗಿ ನಡೀತೀನ ಇಲ್ವೋ ಅಂತ ಒಂದ್ಸಲಿ ನೋಡಿ. ಏನೇ ನಡೆಯೋದ್ರಲ್ಲಿ ಏನ್ ಸ್ಪೆಷಲ್ ಆಗೈತೆ? ಎಲ್ಲಾರು ನಡೆಯೋದು ಹಂಗೇನೆ, ಹೋಗು. ಅಯ್ಯೋ, ಅದ್ ಹಂಗಲ್ಲ ಅತ್ತೆ. ನಮ್ಮನೇಲೇನೋ ಹಿಂಗೆ ನಾವು ನಡೆಯೋದು. ನಿಮ್ಮನೇಲಿ ಏನಾದ್ರೂ ತಲೆ ಕೆಳಗ್ ಮಾಡಿ ಕಾಲ್ ಮೇಲೆ ಮಾಡಿ ಆತರ ಏನಾದ್ರೂ ನಡೀತಿರೇನೋ ಅಂತ ಕೇಳಿದೆ. ನೀವು ಹಿಂಗೆ ಅಲ್ವಾ ನಡೆಯೋದು? ಸರಿ ಮನೇಲಿ ನಮ್ಮಮ್ಮ ಹೇಳೋ ಮಾತನ್ನ ಕೇಳು, ಅವ್ರ ಮನ್ಸಿಗೆ ಬೇಜಾರು ಮಾಡಿಸ್ಬೇಡ. ನಂಗೆ ಇನ್ನೊಂದು ಹೆಂಡತಿ ಬೇಕಾದ್ರೂ ಸಿಗ್ತಾಳೆ, ಆದ್ರೆ ತಾಯಿ ಸಿಗಲ್ಲ. ಪಪ್ಪ, ನಮ್ಮಮ್ಮಗೆ ಯಾಕೆ ಬೈತೀಯ? ನಿನಗ್ ಬೇಕಾದ್ರೆ ಬೇರೆ ಹೆಂಡತಿ ಸಿಗ್ಬೋದು, ನಮಗ್ ನಮ್ಮಮ್ಮ ಸಿಗಲ್ಲ. ತಾಳಿ ಪಾಶಕ್ಕೆ ತಲೆ ಕೊಟ್ಟು ಗಂಡಿನರ್ಥವೇ ತಾನಾಗಿ ಸತಿ ನಮಗೆ ಇಬ್ಬರು ಗಂಡಿನರು ಗಂಡಿನ ಬೆಂಬಲೆಯ ಸುಳ್ಳ ಅಡ್ಡು ಬಂದ್ರು ಸುಲಿತೇವ ಕರ್ಮ, ತಿಂಡಿ ಹೇಳ್ತೀನಿ ಹೇಳುದಕ್ಕೆ ನನ್ನ ಧರ್ಮ. ನೀ ಚರ್ಮ ಏನ್ ಸುಲ್ಯಾಕ್ ಹೋಗ್ಬೇಡ, ನಿನ್ನ ಕಣ್ಣು ನೋಡಿದ್ರೆ ಜಾಗದ ಮ್ಯಾಗ ಸಾಯ್ತಾನವ. ನೀವು ಮುಂದೆ ಮದುವೆ ಆಗ್ತಿರಲ್ಲ, ಅವ್ರ ಮಿನಿಮಮ್ ಸ್ಯಾಲ್ರಿ ಎಷ್ಟಿರ್ಬೇಕು? ನಾನ್ ಮಾಡೆಲ್ ಅಲ್ವಾ, ಅದಕ್ಕೆ 100 ಕೋಟಿ ಆದ್ರೂ ಇರ್ಬೇಕು. 100 ಕೋಟಿ? ರಾತ್ರಿ 8 ಗಂಟೆ ಮ್ಯಾಗ ಕಣ್ಣಿಗಾದ್ರೆ ಕಾಣಿಸ್ತೇನೆ ನೀನ? ಕರ್ಕಿ ನಡಿ. ಅಮ್ಮ, ಈ ಊರಾಗ ಒಬ್ಬತ್ತ ಒಟ್ಟ ಸುಳ್ಳ ಮಾತಾಡಿಲ್ಲ ಅಂತ, ಸುಳ್ಳು ಕೂಡ ಹೇಳಿಲ್ಲ ಅಂತ ಇದುವರೆಗೆ ಯಾರಾತ ಎಲ್ಲೇದಾನ? ಸುಳ್ಳ ಮಾತಾಡಿಲ್ಲ ಆತ. ಅಲ್ಲೇ ಐತ್ ಬಾ, ನಮ್ ಕರ್ಕೊಂಡ್ ಹೋಗ್ನ ಅವ್ರ ಮನಿ. ಇದ ನೋಡ ಮನಿ. ಏನಪ್ಪಾ ನೀನ್ ಒಟ್ಟ ಸುಳ್ಳ ಮಾತಾಡಿಲ್ಲ ಅಂತ, ಸುಳ್ಳ ಹೇಳಿಲ್ಲ ಅಂತಲ್ಲ? ಏನ್ ಬೇಮ್, ಏನ್ ಮಾತಾಡೋನು ಅಲ್ಲ ಅಲ್ಲಿತ? ಮಾತಾಡಗಲವತ್ತ ಮೂಕದನ. ಏನಮ್ಮಿ ಮಳೆ ಹಿಂಗ್ ಓದು? ಕಮ್ಮಿ ಅಮ್ಮೆ ಕುಳ್ಳಿ, ಇವತ್ತು ಅಮಾವಾಸ್ಯೆ ಕಮ್ಮಿ, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೆ? ನನ್ ಗಂಡನ ಆರ್ತಿ ಕುಡ್ ಕರ್ಕೋಬೇಕು ಕಮ್ಮಿ. ರಾತ್ರಿ ಮನ್ಗಿದಾಗ ಎದ್ರಕೋ ಹುಚ್ಚೋಯ್ಕೊಬಿಟ್ಟಿದ್ ನಾವ್ ಅಂತ ಅಡವಡಿಸ್ಕೊ ಬರ್ಬೇಕು. ಮತ್ತೆ ಎಷ್ಟೊತ್ತು ಕರ್ಕೊ ಹೋದೆ? ಎಲ್ಲೇ ಕರ್ಕೋಗೋದು, ಆಳಾದ ಮಳೆ ಬುಡ್ದೇನೆ ಹಿಂಗ್ ಕೊಟ್ಟ ಕೊಟ್ಟು ನಿಡ್ಕೊಂಡಲ್ಲ. ಕಮ್ಮಿ, ನಾನು ಭೀಮನ್ ಕೊಲೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಇದೇನೇ ಮಳೆ ಹಿಂಗ್ ಹೋಯ್ತಾ ಇದ್ದು, ಸಣ್ಣ ಗುಚ್ಚ ಹೆಂಗ ಒಂದ್ಸಲ ಜೋರಾಗಿ ಬಂದ್ಬಿಟ್ಟು ಹೋಗಕ್ಕಿಲ್ವಾ? ಈ ಆಳಾದ ಮಳೆಯಿಂದ ಯಾವ ಕೆಲ್ಸನೂ ಮಾಡಕ್ಕೆ ಐತಿಲ್ಲ. ಕಮ್ಮಿ, ಬೆಳಗೂ ಇಲ್ಲ, ತೊಳೆದಿಲ್ಲ, ಅದಿರ್ಲಿ ಕೆರ ದಿಕ್ಕು ಹೋಗಿಲ್ಲ, ತಡ್ಕಕ್ ಹೋಗ್ತೀನಿ, ಅವನ್ಸ್ರ ಹುಟ್ಟದ. ನಡಿ ಕೊಳಕ್ ಮುಂಡ ಹಟ್ಟಿಯಿಂದ ಆಚ್ಕ.
ಅಕ್ಕಿ ಜಾಗ ಇಷ್ಟೊಂದು ಗಬ್ಬ ಅಂತಿರೋದು ಲೋಪರ್ ಮುಂಡ ನಿಂತಿದ್ದಲ್ಲಿ ಏನ್ ಬರಲ್ವಾ? ಏನಮ್ಮ ಗೊತ್ತಾಗಲ್ವಾ? ರೋಡ್ ಸೆಂಟ್ರಲ್ ಅಂಗಡಿ ಇಟ್ಟಿದ್ದೀರಾ? ಸರ್ ಸೆಂಟ್ರಲ್ ಅಲ್ಲಿ ಸರ್ ಸೈಡ್ ಅಲ್ಲಿ ತಾನೇ ಇಟ್ಟಿರೋದು. ಜಾಸ್ತಿ ಮಾತಾಡಿದ್ರೆ ಮೂತಿ ಮಗ ಹೊಡೆದಿಟ್ಬಿಡ್ತೀನಿ. ಯೋ ಮುಚ್ಚಯ್ಯ ಬಾಯ್ನ, ಏನೋ ಹೊಟ್ಟೆ ಪಡ್ಕೋಸ್ಕರ ರೋಡ್ ಸೈಡ್ ಅಲ್ಲಿ ಅಂಗಡಿ ಇಟ್ಕೊಂಡಿದ್ರೆ ದೌರ್ಜನ್ಯ ಮಾಡ್ತಾ ಇದೀಯಾ? ನೀನೇನಮ್ಮ ಕೇಳಕ್ಕೆ? ಯೋ ಹೋಗಯ್ಯ ಮುಚ್ಕೊಂಡು, ಹಿಂಗೆ ಮಾತಾಡಿದ್ರೆ ಮಹಿಳಾ ಸಮಾಜ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಮೇಡಮ್ ಅಂತ ಲೋಕಲ್ ಅವ್ರ ಹತ್ರ ಎಲ್ಲ ಎದುರಾಕೋಬೇಡಿ ಮೇಡಮ್, ಅವರು ಸರಿ ಇಲ್ಲ. ಏನ್ ಸರಿ ಇಲ್ಲ, ಸುಮ್ನೆ ರೀ ಮೇಡಮ್. ಹಿಂಗೆ ಬಿಟ್ರೆ ನನ್ನ ಮಕ್ಳು ಹೆಣ್ಮಕ್ಳ ಮೇಲೆಲ್ಲ ದಬ್ಬಳಿಕೆ ಮಾಡ್ಬಿಡ್ತಾರೆ. ಸರಿ ಹೇಳಿ ಮೇಡಮ್, ನಿಮ್ಗೆ ಏನ್ ಬೇಕು? ಇರಿ ಮೇಡಮ್ ಒಂದ್ ಸೆಕೆಂಡ್. ಎಷ್ಟೇ ಮೇಡಮ್, ಎಷ್ಟಾಯ್ತು? ಇದಕ್ಕೆ 150 ರೂಪಾಯಿ ಆಯ್ತು. ನೀವು ಅಷ್ಟೊಂದು ಸಪೋರ್ಟ್ ಮಾಡಿದೀರಾ, 50 ರೂಪಾಯಿ ಕೊಡಿ ಸಾಕು. ಥ್ಯಾಂಕ್ ಯು ಮೇಡಮ್. ಬನ್ನಿ ಹೋಗೋಣ. ಬಾಯ್. ಅಯ್ಯೋ ಬ್ಯಾಂಗಲ್ ಬಂಗಾರಿ ನಮ್ ಸಾಲಿ ಸರ್ಕಾರಿ, ನಾವ್ ತಿಂತೇವ್ ತರಕಾರಿ, ನಮ್ ದೋಸ್ತದನ್ರಿ ಚಪ್ಪಾಡಿ. ನಾನು ನಿಮ್ಮ ಸಾಮಾಜಿಕ ಚಿಂತಕರು ಮುತ್ತು ಹನುಮಕ್ಕ. ಅಖಿಲ ಕರ್ನಾಟಕ ರೀಲ್ಸ್ ಕಲಾವಿದರ ಸಂಘ, ಈ ಸಂಘವನ್ನು ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ತರಬೇಕನ್ನೋ ಉದ್ದೇಶ ಹೊಂದಿದ್ದೇನೆ. ಆದ್ದರಿಂದ ಇಡೀ ಕರ್ನಾಟಕದ ಯಾರ್ಯಾರು ರೀಲ್ಸ್ ಮಾಡ್ತಾ ಇದ್ದೀರೋ ಅವರೆಲ್ಲ ಈ ಸಂಘದ ಸದಸ್ಯವನ್ನು ಪಡೆದು ಸಂಘಕ್ಕೆ ಸೇರಿ ಸರ್ಕಾರದ ಮೇಲೆ ಒತ್ತಡ ಏರಿ ಏನು ಕರ್ನಾಟಕದಲ್ಲಿ ರೀಲ್ಸ್ ಸ್ಟಾರ್ಗಳಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರ ಕುಟುಂಬದ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದ್ದರಿಂದ ಅವರ ಜೀವನ ಆರ್ಥಿಕವಾಗಿ ಹಿಂದುಳಿದಿದ್ದರಿಂದ ಸರ್ಕಾರ ಈ ಒಂದು ರೀಲ್ಸ್ ಸ್ಟಾರ್ಗಳಿಗಂತಾನೆ ಒಂದು ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕು. ಮತ್ತು ಏನು ಪ್ರತಿ ವರ್ಷ ಬಜೆಟ್ ಮಂಡಿಸುವಾಗ ನಮ್ಮ ರೀಲ್ಸ್ ಸ್ಟಾರ್ಗಳಿಗಂತಾನೆ ಒಂದು 20 ರಿಂದ 25 ಕೋಟಿ ಬಜೆಟ್ ಹಣವನ್ನು ನಮ್ಮ ರೀಲ್ಸ್ ಸ್ಟಾರ್ಗಳ ಅಭಿವೃದ್ಧಿ ನಿಗಮಕ್ಕೆ ಹಣವನ್ನು ಒದಗಿಸಿ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಸಂಘವನ್ನು ಆದಷ್ಟು ಬೇಗ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ತರೋ ಉದ್ದೇಶ ಹೊಂದಿದ್ದೇವೆ. ಆದ್ದರಿಂದ ಎಲ್ಲ ರೀಲ್ಸ್ ಸ್ಟಾರ್ಗಳು ಈ ಒಂದು ಸದಸ್ಯತ್ವವನ್ನು ಪಡೆದು ಇದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಚಿ ಯಾರೂ ಇರಲ್ಲ. ಇದು ಸಾಮೂಹಿಕ ನಾಯಕತ್ವ. ಅಂದರೆ ಇಲ್ಲಿ ಎಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಉಪಾಧ್ಯಕ್ಷರೇ, ಎಲ್ಲರೂ ಖಜಾಂಚಿಗಳೇ, ಎಲ್ಲರೂ ಗೌರವ ಅಧ್ಯಕ್ಷರೇ ಆಗಿರ್ತಾರೆ. ಇಲ್ಲಿ ಯಾರ್ದು ಸಹ ಅಧ್ಯಕ್ಷ ಉಪಾಧ್ಯಕ್ಷ ಇರೋದ್ರಿಲ್ಲ. ಆದ್ದರಿಂದ ಈ ಒಂದು ದಿಟ್ಟ ನಿರ್ಧಾರವನ್ನು ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ಅಖಿಲ ಕರ್ನಾಟಕ ಎಲ್ಲ ಏನು ರೀಲ್ಸ್ ಮಾಡಿದೀವಂತ ತನ್ನ ಪ್ರತಿಭೆಗಳು ಈ ಸಂಘವನ್ನು ಸೇರಿ ಈ ಸಂಘಕ್ಕೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಈ ಸಂಘಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹ ಬಜೆಟಲ್ಲಿ ಅನುದಾನ ಬಿಡುಗಡೆ ಮಾಡಬೇಕು, ನಮಗೆ ಅಂತ ಒಂದು ನಿಗಮ ಸ್ಥಾಪನೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ನೋಡ್ ದೋಸ್ತ, ನಾವ್ ಯಾವತ್ತ ಯಾರನ್ನ ಉರ್ಕೊಳಂಗಿಲ್ಲ. ಯಾಕಂದ್ರೆ ಫಾಲ್ತು ಮಂದಿ ಕಡೆ ಲಕ್ಷ ಕೊಡಕ ನಮ್ ಕಡೆ ಟೈಮ್ ಇಲ್ಲ. ನಾವೇನ ನಮ್ ಕೆಲ್ಸನ. ಹಂಗಾದ್ರ ಮನಿ ಹೊಕ್ಕು ಬಾಂಡೆ ತೆಕ್ಕು, ಉದ್ರ ರೀಲ್ಸ್ ಮಾಡಿಕೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿ? ನಾವು ಮಾರಿದ್ರ ಸ್ಟಂಪರ್ ಬಾಲಾಗ್ಯದ. ನಮ್ ಕಡೆ ಟೈಮ್ ಇಲ್ಲ. ಒಂದು ನೀರು ತುಂಬಿರೋ ಬಾಟಲ್ ತಗೋ, ಅದರಲ್ಲಿ ಸ್ವಲ್ಪ ಮಣ್ಣಾಕು, ಆಮೇಲೆ ಆ ಬಾಟಲ್ನ ಕ್ಲೋಸ್ ಮಾಡು. ನೋಡು, ಆ ನೀರೆಲ್ಲ ಗಲೀಜಾಗಿರುತ್ತೆ. ಆ ಬಾಟಲ್ನ ನೀನು ಮೇಲಿಂದ ಎಷ್ಟೇ ಕ್ಲೀನ್ ಮಾಡು, ನದಿಲೇ ಹಾಕು, ಅದು ಯಾವುದೇ ಕಾರಣಕ್ಕೂ ಸ್ವಚ್ಛ ಆಗಲ್ಲ. ಸೇಮ್ ಇದೇ ತರ ನೀನು ಗಂಗಾ ನದಿಗೋಗಿ ಎಷ್ಟೇ ಸಲ ಮುಳುಗಿದ್ರು, ಮಸೀದಿಗೋಗಿ ಪ್ರಾಣ ಕೊಟ್ಟರು ನೀನ್ ಪವಿತ್ರ ಆಗಲ್ಲ. ಎಲ್ಲಿವರೆಗೂ ನೀನ್ ಮನಸ್ಸನ್ನ ನೀವು ಒಳಗಡೆಯಿಂದ ಕ್ಲೀನ್ ಮಾಡಲ್ಲ, ಅಲ್ಲಿವರೆಗೂ ನೀನು ಗಲೀಜಾಗಿ ಇರ್ತೀಯ.